ಲೋನ್ ರಿಕವರಿ ಏಜೆಂಟ್ಗಳ ಕಿರುಕುಳಕ್ಕೆ ಬ್ರೇಕ್. ಆರ್ಬಿಐ ಕಟ್ಟುನಿಟ್ಟಿನ ಕಠಿಣ ರೂಲ್ಸ್. ನೀವು ಎಂದಾದರೂ ಬ್ಯಾಂಕ್ ಅಥವಾ ಫೈನಾನ್ಸ್ ಕಂಪನಿಯ ಸಾಲ ವಸೂಲಿ ಏಜೆಂಟ್ನಿಂದ ರಾತ್ರಿ ಹಗಲು ಫೋನ್ ಕರೆಗಳ ಮೂಲಕ ಪೀಡಿಸಲ್ಪಟ್ಟಿದ್ದೀರಾ? ಅಥವಾ ಮನೆ ಬಾಗಿಲಿಗೆ ಬಂದು ಅವಮಾನಿಸಲ್ಪಟ್ಟಿದ್ದೀರಾ? ಈ ಯಾತನೆಗೆ ಈಗ ಅಂತ್ಯ ಹಾಡಲು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಹತ್ವದ ಹೆಜ್ಜೆ ಇಟ್ಟಿದೆ. ಸಾಲಗಾರರ ಗೋಳು ಕೇಳಿದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಹಳ ಕಠಿಣ ನಿಯಮಗಳನ್ನು ತಂದಿದೆ. ಏನಿದೆ ಈ ಹೊಸ ರೂಲ್ಸ್? ಇದು ನಿಮಗೆ ನಿಜವಾಗಿ ರಕ್ಷಣೆ ನೀಡುತ್ತಿದೆಯಾ? ಈ ವಿಡಿಯೋದಲ್ಲಿ ನಾವು ಪೂರ್ತಿ ವಿವರವಾಗಿ ತಿಳಿದುಕೊಳ್ಳೋಣ. ಒಂದು ಇಎಂಐ ತಪ್ಪಿದ್ರೆ ಸಾಕು, ಬೆಳಗ್ಗೆ 6 ಗಂಟೆಗೆ ಕರೆ ಬರುತ್ತದೆ, ರಾತ್ರಿ 11 ಗಂಟೆಗೆ ಮೆಸೇಜ್ಗಳು, ಸಂಬಂಧಿಕರಿಗೆ ಕಚೇರಿಗೆ ಫೋನ್ ಮಾಡಿ ಅವಮಾನ ಮಾಡುವುದು, ಕೆಲವೊಮ್ಮೆ ಗುಂಡಾಗಿರಿ ಮತ್ತು ಬೆದರಿಕೆಗಳು ಮಾಡುವುದು. ಲಕ್ಷಾಂತರ ಜನರು ಪ್ರತಿದಿನ ಈ ಮಾನಸಿಕ ಹಿಂಸೆಯನ್ನು ಅನುಭವಿಸುತ್ತಿದ್ದಾರೆ. ಆದರೆ ಈಗ ದೊಡ್ಡ ಬದಲಾವಣೆ ಬರಲಿದೆ. ಸಾಲಗಾರರನ್ನು ಕಿರುಕುಳಗೊಳಿಸುವ ಏಜೆಂಟ್ಗಳ ಅತಿರೇಕಿಗಳಿಗೆ ಪೂರ್ಣವಾಗಿ ತಡೆ ಹಾಕುವ ಹೊಸ ಮಾರ್ಗಸೂಚಿಗಳು ಜಾರಿಗೊಳಿಸಲಿದೆ. ಈ ನಿಯಮಗಳು ಅಕ್ಟೋಬರ್ 1, 2026 ಅಮಲುಗೊಳ್ಳಲಿವೆ. ಹೊಸ ನಿಯಮಗಳ ಮುಖ್ಯ ಅಂಶಗಳು: ಬೆದರಿಕೆ, ಹಿಂಸೆ, ಅಸಭ್ಯ ಭಾಷೆ ಬಳಸುವುದು, ಸಾಮಾಜಿಕ ಮಾಧ್ಯಮದಲ್ಲಿ ಅವಮಾನ ಮಾಡುವುದು, ನಿಮ್ಮ ಬಂಧುಗಳು ಅಥವಾ ನೆರೆಹೊರೆಯವರಿಗೆ ಕರೆ ಮಾಡುವುದು, ಬೆಳಗ್ಗೆ 8 ಗಂಟೆಗಿಂತ ಮುಂಚೆ ಮತ್ತು ಸಂಜೆ 7 ಗಂಟೆ ನಂತರ ಕರೆ ಮಾಡುವುದು, ಮದುವೆ ಹಾಗೂ ಮರಣ, ಹಬ್ಬ ಹರಿದಿನಗಳಲ್ಲಿ ಸಂಪರ್ಕಿಸುವುದು. ಬ್ಯಾಂಕ್ಗಳು ಮತ್ತು ಎನ್ಬಿಎಫ್ಸಿಗಳು ರಿಕವರಿ ಏಜೆಂಟ್ಗಳಿಗೆ ತರಬೇತಿ, ಮೇಲ್ವಿಚಾರಣೆ ಮತ್ತು ಜವಾಬ್ದಾರಿಗಳು ನಿರ್ವಹಿಸಬೇಕು. ತಪ್ಪು ಮಾಡಿದ ಏಜೆಂಟ್ಗೆ ಅಥವಾ ಬ್ಯಾಂಕ್ಗೆ ಗಂಟೆಗೆ $250 ದಂಡ ಹಾಗೂ ಪರಿಹಾರ ಕೊಡಬೇಕಾಗುತ್ತದೆ. ಹೊಸ ನಿಯಮಗಳ ಪ್ರಕಾರ ಎಲ್ಲ ಲೋನ್ ರಿಕವರಿ ಏಜೆಂಟ್ಗಳು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ನಿಂದ ಸರ್ಟಿಫಿಕೇಶನ್ ಪಡೆಯುವುದು ಕಡ್ಡಾಯ. ಬ್ಯಾಂಕ್ಗಳು ಏಜೆಂಟ್ಗಳನ್ನು ನೇಮಿಸುವ ಮುನ್ನ ಅವರ ಬ್ಯಾಕ್ಗ್ರೌಂಡ್ ಪರಿಶೀಲನೆ ಮಾಡಿ ತರಬೇತಿ ನೀಡಬೇಕು. ಏಜೆಂಟ್ಗಳು ಪಟ್ಟಿಯನ್ನು ಸಾರ್ವಜನಿಕವಾಗಿ ಪ್ರಕಟಿಸಬೇಕು. ಸಾಲಗಾರರಿಗೆ ಏಜೆಂಟ್ ಬರುವ ಮುನ್ನ ಮುಂಚಿತ ನೋಟಿಸ್ ನೀಡುವುದು ಕಡ್ಡಾಯ. ಎಲ್ಲ ವಸೂಲಿ ಕರೆಗಳನ್ನು ರೆಕಾರ್ಡ್ ಮಾಡಿ 6 ತಿಂಗಳವರೆಗೆ ಸುರಕ್ಷಿತವಾಗಿ ಇರಿಸಬೇಕು. ದೂರ ಬಂದ ತಕ್ಷಣ ವಸೂಲಿ ಪ್ರಕ್ರಿಯೆಯನ್ನು ನಿಲ್ಲಿಸಬೇಕು. ಬ್ಯಾಂಕ್ಗಳು ತಮ್ಮ ಬೋರ್ಡ್ ಅನುಮೋದಿತ ರಿಕವರಿ ಪಾಲಿಸಿಯನ್ನು ರೂಪಿಸಿಕೊಳ್ಳಬೇಕು. ಏಜೆಂಟ್ಗಳ ವರ್ತನೆ ಬ್ಯಾಂಕ್ಗಳಿಗೆ ಜವಾಬ್ದಾರಿಯಾಗುತ್ತದೆ. ಏಜೆಂಟ್ಗಳು ಕಿರುಕುಳ ನೀಡಿದರೆ ಆಧಾರಗಳ ಕರೆ ರೆಕಾರ್ಡಿಂಗ್ಗಳು, ಮೆಸೇಜ್ಗಳು ಸಂಗ್ರಹಿಸಿ ಬ್ಯಾಂಕ್ ಗ್ರೇವಿಯನ್ಸ್ ಅಧಿಕಾರಿಗೆ ದೂರು ನೀಡಿ. ಪರಿಹಾರವಾಗದಿದ್ದರೆ ಆರ್ಬಿಐ ಬ್ಯಾಂಕಿಂಗ್ ಒಂಬುಡ್ಸ್ಮನ್ ಅವರನ್ನು ಸಂಪರ್ಕಿಸಿ. ಬ್ಯಾಂಕ್ಗಳು ಹಣ ವಸೂಲಿ ಮಾಡಲು ಹಕ್ಕಿದೆ, ಆದರೆ ನಿಮ್ಮನ್ನು ಅವಮಾನಿಸುವ, ಬೆದರಿಸುವ ಹಕ್ಕಿಲ್ಲ. ಈ ಹೊಸ ನಿಯಮಗಳು ಅನುಷ್ಠಾನಗೊಂಡರೆ ಸಾಮಾನ್ಯ ಮಧ್ಯಮ ವರ್ಗದ ಜನರಿಗೆ ದೊಡ್ಡ ರಕ್ಷಣೆ ಸಿಗುತ್ತದೆ. ಆದರೆ ನಿಯಮಗಳು ಕಾಗದದ ಮೇಲೆ ಮಾತ್ರ ಉಳಿಯದೆ ನಿಜವಾಗಿ ಅನುಷ್ಠಾನವಾಗಬೇಕು. ನಿಮ್ಮ ಅಭಿಪ್ರಾಯವೇನು? ನಿಮ್ಮ ಅನುಭವವೇನು? ರಿಕವರಿ ಏಜೆಂಟ್ಗಳಿಂದ ಹಿಂಸೆ ಅನುಭವಿಸಿದ್ದೀರಾ? ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಮುಖ್ಯ ಮಾಹಿತಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.